ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಮೇಕಪ್ ಲುಕ್ ಅನ್ನ ನಾನು ಹೇಗೆ ವ್ಯಾಲೆಂಟೈನ್ಸ್ ಡೇಗೆ ಕ್ರಿಯೇಟ್ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಔಟ್ಫಿಟ್ ಡೀಟೇಲ್ಸ್ ಹಾಗೂ ನಾನು ಹೇಗೆ ರೆಡಿ ಆದೆ, ಏನೆಲ್ಲ ನಾನು ಉಟ್ಕೊಂಡೆ ಅಂತ ನಿಮಗೆ ಗೊತ್ತಾಗಬೇಕಿದ್ರೆ ನನ್ನ ನೆನ್ನೆಯ ವಿಡಿಯೋ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಮೊದಲಿಗೆ ನಾನಿಲ್ಲಿ ಡಾಟ್ ಅಂಡ್ ಕಿ ಅವರ 72 Hour ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅನ್ನು ಹಚ್ತಿದ್ದೀನಿ. ಇದು ಸ್ವಲ್ಪ ಮಾಯಿಶ್ಚರೈಸಿಂಗ್ ಆಗುತ್ತೆ ಅಂಡ್ ಸ್ಕಿನ್ ಒಳಗೆ ತುಂಬಾ ಬೇಗ ಅಬ್ಸಾರ್ಬ್ ಆಗುತ್ತೆ, ಹಾಗಾಗಿ ಫೌಂಡೇಶನ್ ಇದರ ಮೇಲೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಒಂದು ಮಾಯಿಶ್ಚರೈಸರ್ ಅನ್ನು ಹಚ್ಚೋದು ಬಹಳ ಮುಖ್ಯ. ನಾನು ಸ್ಮ್ಯಾಶ್ ಬಾಕ್ಸ್ ಅವರದು, ಇದು ನನ್ನ ಹತ್ರ ಸ್ಯಾಂಪಲ್ ಪ್ಯಾಕೇಜಿಂಗ್ ಇತ್ತು, ಫೋಟೋ ಫಿನಿಶ್ ಪ್ರೈಮರ್, ಇದನ್ನ ಹಚ್ತಿದ್ದೀನಿ. ಅಂಡ್ ಇದನ್ನ ಹಚ್ಚಿದ ಕೂಡಲೇ ನನ್ನ ಮುಖದಲ್ಲಿರೋ ಪೋರ್ಸ್ಗಳೆಲ್ಲ ಬ್ಲರ್ ಆಗಿ ಹೋಯ್ತು ಅಂಡ್ ಒಂದು ಸ್ಮೂತ್ ಕ್ಯಾನ್ವಸ್ ಕ್ರಿಯೇಟ್ ಆಗಿಬಿಡ್ತು. Para mis poesías, secreto que tú solo sabes, chico comparte maldades, pero sincero, verdadero, baby, secreto que tú solo sabes, momentos que siento. ನೆಕ್ಸ್ಟ್ ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ ಅವರದು ಅಲ್ಟ್ರಾ ಕ್ರೀಮ್ ಬ್ರಾನ್ಸರ್ ಇನ್ ದ ಶೇಡ್ ಮೀಡಿಯಮ್ ಅನ್ನ ನಾನು ಕಾಂಟೋರ್ ಮಾಡಲಿಕ್ಕೆ ಹಚ್ತಾ ಇದ್ದೀನಿ. ಫೌಂಡೇಶನ್ ಹಚ್ಚೋ ಮುಂಚೆ ಕಾಂಟೋರ್ ಮಾಡಿದರೆ ಆ ಕಾಂಟೋರ್ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸಲ್ಲ ಮುಖದಲ್ಲಿ, ಸೊ ಒಂದು ಸಟಲ್ ಕಾಂಟೋರ್ ಮಾಡಿದಾಗೆ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಫೌಂಡೇಶನ್ ಹಾಕೋ ಮುಂಚೆನೇ ಇದನ್ನು ಹಚ್ತಾ ಇದ್ದೀನಿ. Y me enamoré a volverlo a ver. Tú me ves como nadie más, bebé. Me diste alas para que vuele. ನೆಕ್ಸ್ಟ್ ನಾನು ಇನ್ಸೈಟ್ ಇದು HD ಕನ್ಸಿಲರ್ ಇನ್ ದ ಶೇಡ್ MN30 ಇದನ್ನು ಹಚ್ತಾ ಇದ್ದೀನಿ. ನಾನು ಕನ್ಸಿಲರನ್ನು ಮೊದಲು ಯಾಕೆ ಹಚ್ತಾ ಇದ್ದೀನಿ ಅಂದರೆ ಈ ಶೇಡ್ ನನಗೆ ಸ್ವಲ್ಪ ವಾರ್ಮ್ ಆಗುತ್ತೆ, ಸ್ವಲ್ಪ ಆರೆಂಜ್ ಟೋನಲ್ಲಿದೆ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಕನ್ಸಿಲರನ್ನು ಹಚ್ಚಿ ಆಮೇಲೆ ನಾನು ಫೌಂಡೇಶನನ್ನು ಅದರ ಮೇಲೆ ಹಚ್ತೀನಿ. Tú me curas cuando más me duele, sé que siempre has sabido amarme. ನೆಕ್ಸ್ಟ್ ನಾನು ನನ್ನ ಗೋ ಟು ಫೌಂಡೇಶನ್ ಮ್ಯಾಕ್ ಅವರದು ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ ಇನ್ ದ ಶೇಡ್ NC35 ಅನ್ನ ಹಚ್ತಾ ಇದ್ದೀನಿ. ಮುಖದಲ್ಲಿ ಚೆನ್ನಾಗಿ ಇದನ್ನ ಬ್ಲೆಂಡ್ ಮಾಡ್ತಿದ್ದೀನಿ. ಎಲ್ಲೆಲ್ಲ ನನ್ನ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಹಚ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಿಸ್ ಬ್ಯೂಟಿ ಅವರದು ಲಿಪ್ ಅಂಡ್ ಚೀಕ್ ಮ್ಯಾಕ್ರೋನ್ ಇನ್ ದ ಶೇಡ್ ಆಪಲ್ ಪೈ ಇದನ್ನು ಹಚ್ತಾ ಇದ್ದೀನಿ. ಇದು ಸ್ವಿಸ್ ಬ್ಯೂಟಿ ಅವರದು ಕ್ರೇಜ್ ರೇಂಜ್. ಇದು ಕ್ರೀಮ್ ಬ್ಲಷ್ ಆಗಿರೋ ಕಾರಣ ನಾನು ಇದು ಹೈಲಿ ಪಿಗ್ಮೆಂಟೆಡ್ ಆಗಿದೆ, ಹಾಗಾಗಿ ನಾನೊಂದು ಬ್ರಷ್ ಸಹಾಯದಿಂದ ಇದನ್ನು ಹಚ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಲೈಟ್ ಹ್ಯಾಂಡೆಡ್ಲಿನೇ ಹಚ್ತಾ ಇದ್ದೀನಿ. It didn't feel like thunder or lightning or something.
ನೆಕ್ಸ್ಟ್ ನಾನು ವೆಟ್ ಆ್ಯಂಡ್ ವೈಲ್ಡ್ ಅವರದ್ದು ಅಲ್ಟಿಮೇಟ್ ಬ್ರೋ ಕಿಟ್ ಅನ್ನು ತಗೊಂಡು ನನ್ನ ಐಬ್ರೋಸ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಐಬ್ರೋಸ್ ಅನ್ನು ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ಆಮೇಲೆ ನಾನು 2 ಪೌಡರನ್ನು ಮಿಕ್ಸ್ ಮಾಡಿಬಿಟ್ಟು ಡಾರ್ಕ್ ಮತ್ತು ಲೈಟ್ ಕಲರನ್ನು ಮಿಕ್ಸ್ ಮಾಡಿಬಿಟ್ಟು ನನ್ನ ಐಬ್ರೋಸಿಗೆ ಚೆನ್ನಾಗಿ ಫಿಲ್ ಮಾಡ್ತಾ ಇದ್ದೀನಿ. ಲಿಪ್ಸ್ ಅನ್ನ ಬೋಲ್ಡ್ ಇಡ್ತಿರೋ ಕಾರಣ ನಾನು ನನ್ನ ಐ ಲುಕ್ ಅನ್ನ ಸ್ವಲ್ಪ ಸಿಂಪಲ್ ಮಾಡುವ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹುಡಾ ಬ್ಯೂಟಿ ಅವರದ್ದು ಮರ್ಕ್ಯುರಿ ರೆಟ್ರೋಗೇಟ್ ಪ್ಯಾಲೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಶೇಡ್ ಲೈಟರ್ ಬ್ರೌನ್ ಬೇಜ್ ಅಂತ ಹೇಳ್ಬೋದು. ಈ ಶೇಡ್ ಅನ್ನ ಇಟ್ಕೊಂಡು ನಾನು ನನ್ನ ಕ್ರೀಸಿಗೆ ಹಚ್ತಾ ಇದ್ದೀನಿ. ನಾನು ನನ್ನ ಐಲಿಡ್ ಮೇಲೆ ಹಚ್ತಾ ಇಲ್ಲ, ಬಟ್ ಕ್ರೀಸ್ ಹಾಗೂ ಕ್ರೀಸಿನ ಮೇಲೆ ಚೆನ್ನಾಗಿ ಹಚ್ಬಿಟ್ಟು ವಿಂಡ್ಶೀಲ್ಡ್ ವೈಪರ್ ಮೋಷನ್ ಅಲ್ಲಿ ಹಚ್ಚಿ ನಾನು ಇದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಅದೇ ಶೇಡ್ ಅನ್ನ ನನ್ನ ಅಂಡರ್ ಐಸಿಗೂ ಸ್ವಲ್ಪ ಹಚ್ಚಿ ಒಂದು ಸಟಲ್ ಐ ಲುಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗೋಲ್ಡನ್ ಸ್ಪೆಕ್ಸ್ ಇರೋ ಈ ಪಿಂಕಿಶ್ ಗೋಲ್ಡನ್ ಗ್ಲಿಟರ್ ಹಾಗೂ ಶಿಮರ್ ಶೇಡ್ ಮಿಕ್ಸ್ ಇರೋ ಈ ಶೇಡ್ ಅನ್ನ ತಗೊಂಡ್ಬಿಟ್ಟು ನನ್ನ ಬೆರಳಲ್ಲೇ ತಗೊಂಡು ನನ್ನ ಇಡೀ ಐಲಿಡ್ ಮೇಲೆ ಹಚ್ತಾ ಇದ್ದೀನಿ. ಸೊ ದಟ್ ಒಂದು ಗ್ಲಾಮ್ ಐ ಲುಕ್ ಸ್ವಲ್ಪ ಮಟ್ಟಿಗೆ ಕ್ರಿಯೇಟ್ ಆಗ್ಲಿ ಅಂತ. ಬೇಕಾದ್ರೆ ನಿಮ್ಗೆ ಇಷ್ಟಕ್ಕೆ ಬಿಡ್ಬೋದು, ಇಲ್ದಿದ್ರೆ ಈ ತರ ನನ್ನ ಹತ್ರ ಒಂದು ಸ್ವಲ್ಪ ಗ್ರೇಯಿಶ್ ಬ್ಲ್ಯಾಕ್ ಒಂದು ಶೇಡ್ ಇದೆ, ಇದನ್ನ ಹಚ್ಬಿಟ್ಟು ನಾನು ನನ್ನ ಐಲಿಡ್ಗಳ ಹತ್ರದಲ್ಲಿ ಒಂದು ಲೈನರ್ ತರ ಹಚ್ತಾ ಇದ್ದೀನಿ. ಸೊ ನಿಮ್ಗೆ ಬೇಕಾದ್ರೆ ಇದನ್ನ ಮಾಡ್ಬೋದು, ಇಲ್ದಿದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು. ನಾನು ಇದು ಲೈಮ್ ಕ್ರೈಮ್ ಇದ್ದು ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಫೀಲಿಂಗ್ಸ್ ಇದನ್ನ ಇಟ್ಕೊಂಡು ನನ್ನ ಲಿಪ್ಸ್ ಅನ್ನ ಲೈನ್ ಕೂಡ ಮಾಡ್ತಿದ್ದೀನಿ ಅಂಡ್ ಲಿಪ್ ಅನ್ನ ಫಿಲ್ ಕೂಡ ಮಾಡ್ತಿದ್ದೀನಿ. ಐ ಜಸ್ಟ್ ಲವ್ ದಿಸ್ ಶೇಡ್. ಆಯ್ತಾ, ಎಷ್ಟು ಚೆನ್ನಾಗಿರೋ ರೆಡ್ ಅಲ್ಲ ಇದು. ಈ ಶೇಡ್ ನನ್ನ ಹಲ್ಲುಗಳನ್ನು ಕೂಡ ಸ್ವಲ್ಪ ಜಾಸ್ತಿನೇ ವೈಟ್ ಆಗಿ ತೋರಿಸ್ತಾ ಇದೆ. ನಾನು ನನ್ನ ಕಲರ್ ಬಾರಿದು ಐ ಲ್ಯಾಶ್ ಕರ್ಲರ್ ಅನ್ನ ಇಟ್ಕೊಂಡು ನನ್ನ ಐ ಲ್ಯಾಶಸ್ ಗಳನ್ನು ಕರ್ಲ್ ಮಾಡ್ತಾ ಇದ್ದೀನಿ. ಆಮೇಲೆ ಮೇಬಲಿನ್ ಇದ್ದು ಲ್ಯಾಶ್ ಲಿಫ್ಟ್ ಮಸ್ಕಾರವನ್ನ ಇಟ್ಕೊಂಡು ನನ್ನ ಐ ಲ್ಯಾಶಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. 2 ಕೋಟ್ ಅಷ್ಟು 2 ಐ ಲ್ಯಾಶಸ್ಗೆ, ಮೇಲಿನ ಹಾಗೂ ಕೆಳಗಿನ ಐ ಲ್ಯಾಶಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಮಸ್ಕಾರವನ್ನ. We have almost come to the end of the video. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಪ್ಯಾಕ್ ಇದು ಮೈಕ್ರೋ ಫಿನಿಶ್ ಮೇಕಪ್ ಫಿಕ್ಸರ್ ಅನ್ನ ಇಟ್ಕೊಂಡು ನನ್ನ ಮೇಕಪ್ ಅನ್ನ ಸೆಟ್ ಮಾಡ್ತಾ ಇದ್ದೀನಿ. How can we forget a highlighter for Valentine's Day? ನನ್ನ ಫೈನಲ್ ಸ್ಟೆಪ್ಪಿಗೆ ನಾನಿಲ್ಲಿ NYBe ಅವರದ್ದು ಸ್ಟ್ರೋಬ್ ಕ್ರೀಮ್ ಅನ್ನ ಇಟ್ಕೊಂಡು ಹೈಲೈಟರ್ ತರ ನನ್ನ ಬೆರಳಲ್ಲೇ ನಾನು ನನ್ನ ಚೀಕ್ಸ್ ಮೇಲೆ, ಹೈ ಪಾಯಿಂಟ್ಸ್ ಆಫ್ ಫೇಸ್ ಮೇಲೆ ಹಚ್ತಾ ಇದ್ದೀನಿ. ಈ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ನಿಮಗೆ ಬೇಕಿದ್ರೆ ಅಗತ್ಯ ಇದ್ರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. Se volvió ese chico que habló en mis canciones. Esas madrugadas hermosas con These
ಆರ್ ಮೈ ಬಿಫೋರ್ ಆ್ಯಂಡ್ ಆಫ್ಟರ್ ಶಾರ್ಟ್ಸ್. ಹೀಗೆ ನಾನು ನನ್ನ ಮೇಕಪ್ಪನ್ನು ಹಚ್ಚಿ ನನ್ನನ್ನೇ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹೀಗೆ ನೀವು ಟ್ರಾನ್ಸ್ಫಾರ್ಮ್ ಆಗ್ಬೋದು. ನಿಮಗೆ ಈ ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ರೆ ಈ ಮೇಕಪ್ ಲುಕ್ಕಿಗೊಂದು, ಈ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.